ನಷ್ಟ ಉಂಟಾಗದಿರಲು 6 ತಪ್ಪುಗಳ ಬಗ್ಗೆ ಅರಿವಿರಲಿ. ಮ್ಯೂಚುವಲ್ ಫಂಡ್ನ ಎಸ್ಐಪಿ ಅಂದ್ರೆ ಒಂದು ವ್ಯವಸ್ಥಿತ ಹೂಡಿಕೆ ಯೋಜನೆ. ಹೂಡಿಕೆ ಮಾಡಿದ್ರೆ ಲಾಭ ಪಡೆಯಬಹುದು ಎನ್ನುವಂತಹ ವಿಚಾರವನ್ನ ಅನೇಕ ಲೇಖನವನ್ನ ಓದಿ ಅಥವಾ ಇನ್ನಿತರರಿಂದ ತಿಳಿದುಕೊಂಡಿರಬಹುದು. ಇಲ್ಲಿ ಹೂಡಿಕೆದಾರರು ನಿಯಮಿತವಾದ ನಿರ್ದಿಷ್ಟ ಮೊತ್ತದ ಹಣವನ್ನ ಮ್ಯೂಚುವಲ್ ಫಂಡ್ಗೆ ಹೂಡಿಕೆ ಮಾಡುತ್ತಾರೆ. ಇಂದು ಎಸ್ಐಪಿ ಮ್ಯೂಚುವಲ್ ಫಂಡ್ಗಳ ಉತ್ತಮ ಜನಪ್ರಿಯ ಯೋಜನೆಗಳಾಗಿದೆ. ಅಂದ್ರೆ ಒಂದು ದೀರ್ಘಾವಧಿಯ ಉತ್ತಮ ಲಾಭ ಗಳಿಸುವ ಅವಕಾಶವನ್ನ ಒದಗಿಸುತ್ತದೆ. ಆದ್ರೆ ಇದೀಗ ಲಾಭವನ್ನ ತೆಗೆದುಕೊಂಡಿರುವಂತಹ ಎಸ್ಐಪಿಯಲ್ಲಿ ಹೂಡಿಕೆ ಮಾಡಿ ಅನೇಕ ಮಂದಿ ಕೈ ಸುಟ್ಟುಕೊಂಡಿದ್ದಾರೆ. ಅವುಗಳೆಲ್ಲವೂ ಕೂಡ ಸಣ್ಣ ಪುಟ್ಟ ತಪ್ಪುಗಳಿಂದ ಸಂಭವಿಸಿದ್ದು, ಹೀಗಾಗಿ ಎಸ್ಐಪಿ ಹೂಡಿಕೆದಾರರು ಭಾರಿ ನಷ್ಟವನ್ನ ಅನುಭವಿಸುವಂತಹ ತಪ್ಪುಗಳ ಬಗ್ಗೆ ಅರಿತುಕೊಂಡು ಜಾಣ ನಡೆ ಮುಂದಿಡಬೇಕು. ಸಂಶೋಧನೆಯನ್ನ ನಡೆಸಿ ಸಲಹೆ ಪಡೆದು ಹೂಡಿಕೆಯನ್ನ ಆರಂಭಿಸಿ. ನೀವು ಎಸ್ಐಪಿ ಹೂಡಿಕೆ ಮಾಡುವ ಮೂಲಕ ಮೊದಲ ಮಾರುಕಟ್ಟೆ ಮತ್ತು ವಿವಿಧ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಸರಿಯಾದ ಸಂಶೋಧನೆಯನ್ನ ಮಾಡಿ. ಯಾಕೆಂದರೆ ಮಾಹಿತಿ ಕೊರತೆಯಿಂದ ಹೂಡಿಕೆಯಿಂದ ನಷ್ಟ ಉಂಟಾಗುವ ಸಾಧ್ಯತೆಗಳು ಹೆಚ್ಚಿರುತ್ತದೆ. ಇದರ ಅಗತ್ಯತೆ ಅನುಗುಣವಾಗಿ ಬುದ್ಧಿವಂತಿಕೆಯಿಂದ ಎಸ್ಐಪಿ ಆಯ್ಕೆ ಮಾಡಿ ಬಳಿಕ ಹೂಡಿಕೆ ಮಾಡುವುದು ಉತ್ತಮ. ನಿಮಗೆ ಮಾಹಿತಿ ಇಲ್ಲದಿದ್ದರೆ ಈ ಒಂದು ವಿಚಾರದಲ್ಲಿ ತಜ್ಞರನ್ನ ಸಂಪರ್ಕ ಮಾಡಿ ಸಲಹೆಯನ್ನ ಪಡೆಯಿರಿ. ಆದರೆ ಬೇರೆಯವರ ಮಾತನ್ನ ಕೇಳಿ ಯಾವುದೇ ಸಂಶೋಧನೆಯ ಮತ್ತು ಮಾಹಿತಿ ಇಲ್ಲದೆ ಹೂಡಿಕೆ ಮಾಡಿರುವುದರಿಂದ ನಷ್ಟ ಉಂಟಾಗುತ್ತದೆ. ಆರ್ಥಿಕ ಪರಿಸ್ಥಿತಿ ನಿರ್ಲಕ್ಷಿಸುವುದು. ಎಸ್ಐಪಿ ಹೂಡಿಕೆ ಎಂಬುದು ದೀರ್ಘಾವಧಿ ಹೂಡಿಕೆಯಾಗಿದೆ. ಆದರೆ ಹೆಚ್ಚಿನ ಲಾಭ ಗಳಿಸುವ ಉದ್ದೇಶದಿಂದ ಎಸ್ಐಪಿಯಲ್ಲಿ ಭಾರಿ ಮೊತ್ತವನ್ನು ಹೂಡಿಕೆ ಮಾಡುವುದು ಸರಿಯಾದ ನಿರ್ಧಾರವಲ್ಲ. ದೈನಂದಿನ ಖರ್ಚುಗಳ ತೊಂದರೆಯಾಗದಂತೆ ಹೂಡಿಕೆಯನ್ನ ಮಾಡಬೇಕು. ಇಲ್ಲವಾದರೆ ನಿಮ್ಮ ಬಜೆಟ್ ತೊಂದರೆಗೊಳಗಾಗಿ ನಿಮ್ಮ ಎಸ್ಐಪಿಯನ್ನ ದೀರ್ಘಕಾಲದವರೆಗೆ ಮುಂದುವರಿಸಲು ನಿಮಗೆ ಸಾಧ್ಯವಾಗದೇ ಇರಬಹುದು. ಎಸ್ಐಪಿ ಹೂಡಿಕೆಯು ಮಾರುಕಟ್ಟೆಯ ಅಪಾಯಕ್ಕೆ ಒಳಪಟ್ಟಿರುತ್ತದೆ. ಮಾರುಕಟ್ಟೆ ಕುಸಿದಾಗ ನಿಮ್ಮ ಹೂಡಿಕೆಯ ಮೌಲ್ಯ ಕಡಿಮೆಯಾಗಬಹುದು. ಆದ್ದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಗಮನದಲ್ಲಿ ಇಟ್ಟುಕೊಂಡು ಹೂಡಿಕೆಯ ಮೊತ್ತವನ್ನ ನೀವು ನಿರ್ಧಾರವನ್ನ ಮಾಡಬೇಕು. ನೀವು ಎಸ್ಐಪಿ ಯಾವುದೇ ಸಮಯದಲ್ಲಿ ನಿಲ್ಲಿಸಬಹುದು, ಮಧ್ಯದಲ್ಲಿ ಕೊಂಚ ವಿರಾಮವನ್ನ ತೆಗೆದುಕೊಳ್ಳಬಹುದು ಮತ್ತು ಎಸ್ಐಪಿಯಲ್ಲಿ ಮೊತ್ತವನ್ನ ಹೆಚ್ಚಿಸಬಹುದು ಅಥವಾ ಕಡಿಮೆ ಮಾಡಬಹುದು. ಈ ನಮ್ಯತೆಯ ಲಾಭವನ್ನ ಪಡೆದು ನಿಮ್ಮ ಜೇಬಿಗೆ ಅನುಗುಣವಾಗಿ ಹೂಡಿಕೆ ಮಾಡಿ. ನಂತರ ಆದಾಯ ಹೆಚ್ಚಾದಂತೆ ಇದಕ್ಕೆ ತಕ್ಕಂತೆ ಹೂಡಿಕೆಯನ್ನ ಹೆಚ್ಚಾಗುತ್ತಲೇ ಇರಿ. ದೀರ್ಘ ಅವಧಿಯ ಮುಂದುವರಿಕೆಯ ಅಧಿಕ ಲಾಭವನ್ನ ಪಡೆಯೋಕೆ ದೀರ್ಘಾವಧಿಯ ಎಸ್ಐಪಿ ಮಾಡುವುದು ಸೂಕ್ತ. ಅದರಲ್ಲಿ ಅಪಾಯ ಕಡಿಮೆ ಇರುತ್ತದೆ. ಜೊತೆಗೆ ನೀವು ಸಂಯುಕ್ತ ಬಡ್ಡಿಯ ಪ್ರಯೋಗವನ್ನು ಸಹ ಪಡೆಯುತ್ತೀರಿ. ಆದರೆ ನೀವು ಸುದೀರ್ಘ ಕಾಲವಾದ ಎಸ್ಐಪಿಯನ್ನ ಪ್ರಾರಂಭ ಮಾಡಿಸಿದ್ದರೆ ಅದನ್ನ ಮಧ್ಯದಲ್ಲಿ ನಿಲ್ಲಿಸಬೇಡಿ. ಇಲ್ಲದಿದ್ದರೆ ನಿಮ್ಮ ಲಾಭದ ಗುರಿಯನ್ನ ಸಾಧಿಸಲು ನಿಮಗೆ ಕಷ್ಟವಾಗುತ್ತದೆ. ನೀವು ಹೆಚ್ಚು ಸಮಯ ಹೂಡಿಕೆ ಮಾಡಿದಷ್ಟು ನಿಮ್ಮ ಸಂಯುಕ್ತದಿಂದ ಹೆಚ್ಚು ಲಾಭವನ್ನ ಪಡೆಯುತ್ತೀರಿ ಮತ್ತು ದೊಡ್ಡ ನಿಧಿಯನ್ನ ನಿರ್ಮಿಸಲು ಸಾಧ್ಯವಾಗುತ್ತದೆ. ವೈವಿಧ್ಯಕರಣದ ಕೊರತೆ. ಏಕ ನಿಧಿಯಲ್ಲಿ ಹೂಡಿಕೆ ಮಾಡುವುದು ಅಪಾಯಕ್ಕೆ ಆಹ್ವಾನ ಕೊಟ್ಟಂತೆ ಸರಿ. ಹೀಗಾಗಿ ನಿಮ್ಮ ಎಲ್ಲಾ ಹಣವನ್ನ ಒಂದೇ ನಿಧಿಯಲ್ಲಿ ಹೂಡಿಕೆ ಮಾಡುವುದನ್ನ ತಪ್ಪಿಸಿ. ನಿಧಿ ಕೆಟ್ಟದಾಗಿ ಕಾರ್ಯನಿರ್ವಹಿಸಿದರೆ ನಿಮ್ಮ ಎಲ್ಲಾ ಹಣಗಳನ್ನ ಕಳೆದುಕೊಳ್ಳುವಂತಹ ಅಪಾಯ ಇರುತ್ತದೆ. ಹೀಗಾಗಿ ನೀವು ಷೇರು ಮತ್ತು ಇದರ ಆಸ್ತಿ ವರ್ಗಗಳಲ್ಲಿ ನಿಮ್ಮ ಹೂಡಿಕೆಯನ್ನ ಸಮತೋಲನ ಮಾಡಬೇಕು. ಇದರೊಂದಿಗೆ ನಿಮ್ಮ ಅಪಾಯವನ್ನ ನೀವು ಆರಾಮಾಗಿ ತಡೆಗಟ್ಟಬಹುದು. ವೆಚ್ಚ ಅನುಪಾತವನ್ನ ನಿರ್ಲಕ್ಷ್ಯ ಮಾಡಬೇಡಿ. ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ ಮಾಡುವ ಮೊದಲು ವೆಚ್ಚ ಅನುಪಾತವನ್ನ ನಿರ್ಲಕ್ಷ್ಯ ಮಾಡಬಾರದು. ಮ್ಯೂಚುವಲ್ ಫಂಡ್ ಕಾರ್ಯನಿರ್ವಹಣಾ ಶುಲ್ಕ, ಆಡಳಿತಾತ್ಮಕ ವೆಚ್ಚಗಳು ಮತ್ತು ಇತರೆ ವೆಚ್ಚಗಳನ್ನ ಒಳಗೊಂಡಿರುವಂತೆ ಮ್ಯೂಚುವಲ್ ಫಂಡ್ ಅನ್ನ ನಿರ್ವಹಿಸಲು ತಗಲುವ ವಾರ್ಷಿಕ ವೆಚ್ಚವನ್ನ ಹೆಚ್ಚು ಅನುಪಾತ ಮಾಡುತ್ತಾರೆ. ಇದನ್ನ ಸಾಮಾನ್ಯವಾಗಿ ಫಂಡ್ನ ಒಟ್ಟು ಸ್ವತ್ತುಗಳ ಶೇಕಡಾವಾರು ರೂಪದಲ್ಲಿ ವ್ಯಕ್ತಪಡಿಸಲಾಗ್ತಾ ಇದೆ. ಸಾಮಾನ್ಯವಾಗಿ ನೀವು ಒಂದು ನಿಧಿಯ ಲಾಭವನ್ನ 15% ಹೂಡಿಕೆ ಮಾಡಿದ್ರೆ ಹೂಡಿಕೆ ಮಾಡಿದ ಮೇಲೂ ಇದು ಲಾಭವನ್ನ ಪಡೆಯಬಹುದು ಅಂತ ಭಾವಿಸಬಹುದು. ಯಾವುದೇ ನಿಧಿಯು ವೆಚ್ಚ ಅನುಪಾತವು ನಿಮಗೆ ಎಷ್ಟು ಅಗ್ಗವಾಗಿ ನಿಧಿ ಸಿಗುತ್ತದೆ ಎಂಬುದನ್ನು ನಿರ್ಧರಿಸುತ್ತದೆ. ಹೆಚ್ಚಿನ ಅಥವಾ ಕಡಿಮೆ ವೆಚ್ಚದ ಅನುಪಾತವನ್ನ ನಿಮ್ಮ ಆದಾಯದ ಮೇಲೆ ಪರಿಣಾಮ ಬೀರುತ್ತದೆ. ಪೋರ್ಟ್ಫೋಲಿಯೋ ಮೌಲ್ಯಮಾಪನವನ್ನ ನಿರ್ಲಕ್ಷ್ಯ ಮಾಡಬೇಡಿ. ನೀವು ಯಾವುದೇ ಹೂಡಿಕೆ ಮಾಡದಿದ್ದರೂ ಅದನ್ನ ಕಾಲಕಾಲಕ್ಕೆ ಪರಿಶೀಲನೆ ಮಾಡುವುದು ಬಹಳ ಮುಖ್ಯ. ನೀವು ಇದನ್ನ ಮಾಡದಿದ್ದರೆ ನೀವು ದೊಡ್ಡ ನಷ್ಟವನ್ನ ಅನುಭವಿಸಬಹುದು. ನಿಧಿಯ ಕಾರ್ಯಕ್ಷಮತೆ ಮತ್ತು ಮಾರುಕಟ್ಟೆಯಲ್ಲಿನ ಬದಲಾವಣೆಗೆ ನಿರ್ಲಕ್ಷಿಸುವುದರಿಂದ ನಿಮ್ಮ ಆದಾಯದ ಮೇಲೆ ಪರಿಣಾಮ ಬೀರಬಹುದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.